ಸರ್ವ ಸ್ವತಂತ್ರರಿದ್ದೀರಿ. Yes. ನೀವು ಈ ಸೈಜ್ ಆಫ್ ಸ್ಯಾಂಪಲಿಂಗು ಇದ್ರ ಬಗ್ಗೆ ತಾವು ಪ್ರಶ್ನೆ ಮಾಡಬಹುದು. ಇದು ಚುನಾವಣೆ ಅಲ್ಲ. ದರ್ಶನ್ ವೋಟ್ ಹಾಕಿದ್ರ, ಯದುಕುಮಾರ್ ಅವರು ವೋಟ್ ಹಾಕಿದಿರಾ ಅಂತ ಕೇಳಕ್ಕೆ. ಬಟ್ ನೀವು ಯು ಕ್ಯಾನ್ ಡಿಫರ್ ವಿತ್ ದಿ ನಂಬರ್ಸ್. ನಾನು ನಮ್ದೇ ಉದಾಹರಣೆ ಕೊಡ್ತೀನಿ. ಒಂದಾನೊಂದು ಕಾಲದಲ್ಲಿ ಇಂಡಿಯಾ ಅಂದ್ರೆ ಇಂದಿರಾ ಅನ್ನುವಂತಹ ಒಂದು ವಾಸ್ತುಸ್ಥಿತಿ ಇತ್ತು. ಅಂತ ಇಂದಿರಾ ಗಾಂಧಿ ಅವ್ರಿಗೂ ಸೋಲಾಗಿದೆ, ವರ್ಚಸ್ಸಿದ್ರು ಸಮೇತ. ನರೇಂದ್ರ ಮೋದಿ ಅವರೇ ಒಂದು ವಾದವನ್ನ ಪರಿಗಣನೆಗೆ ತೆಗೆದುಕೊಂಡು ಇಫ್ ಇಟ್ ಈಸ್ ದಿ ಕೇಸ್ ಆಂಟಿ ಇನ್ಕಂಬೆನ್ಸಿ ಅಥವಾ ವಿದೌಟ್ ಎನಿ ಪ್ರೋಗ್ರೆಸ್ ಅನ್ನೋದಾದರೆ ಬಿಹಾರಲ್ಲಿ ನೀವು ಗೆಲ್ಬೇಕಾಗಿತ್ತು. ಹೌದು, ಅಲ್ಲಿ 64 ಲಕ್ಷ ವೋಟ್ ಮೈನಸ್ ಮಾಡಿದ್ರಲ್ಲ, ಮಹಾರಾಷ್ಟ್ರದಲ್ಲಿ 74 ಲಕ್ಷ ವೋಟ್ ನ ಪ್ಲಸ್ ಮಾಡಿದ್ರಲ್ಲ, ತಮಿಳುನಾಡಲ್ಲಿ 58 ಲಕ್ಷ ವೋಟ್ ನ ಮೈನಸ್ ಮಾಡ್ಕೊಂಡಿದ್ರಲ್ಲ. ಇಂತಹ ಕೆಲಸಕ್ಕೆ ಬಾರದ ಇಶ್ಯೂಗಳಿಂದಾಗಿಯೇ ಇವತ್ತು ಜನರನ್ನ ನೀವು ಒಪ್ಪಿಸುವಲ್ಲಿ ಮತ್ತು ಜನರಲ್ಲಿ ವೈಫಲ್ಯಗಳನ್ನ ತಲುಪಿಸುವಲ್ಲಿ ವಿಫಲರಾಗಿದ್ದೀರಿ. ಇಲ್ಲ, ನಾವು ಸಾಕ್ಷಿ ಮತ್ತೆ ದಾಖಲೆ ಸಮೇತ ಒಂದು ಗಾಳಿಯಲ್ಲಿ ಗುಂಡೊಡೆಯುವಂತ ಕೆಲಸ ಮಾಡ್ತಾ ಇಲ್ಲ. ಮಾದೇವಪುರದಿಂದ ಶುರು ಮಾಡಿ ಬಿಹಾರ ತನಕ ಮುಟ್ಟಿದ್ದೀರಿ. ವೋಟ್ ಚೋರಿ ಮೇನ್ ಚುನಾವಣಾ ವಿಷಯ ಬಿಹಾರದಲ್ಲಿ ಖಂಡಿತ. ಆದ್ರೆ ಜನ ನಿಮ್ಮನ್ನು ಮೂಸ್ ನೋಡಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ರೀತಿ ಐಟಿ ಸಿಬಿಐ ನಡೆಸ್ಕೊಂಡಿದ್ಯಲ್ಲ, ಈ ರೀತಿ ಮತಗಳು ತಿಂದಿಂದ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರ ಒಂದು ಒಂದ್ ನಿಮಿಷ, ಇದೇ ಚುನಾವಣಾ ವಿಷಯ ಆಗಿತ್ತು ನಿಮ್ದು ಬಿಹಾರಲ್ಲಿ. ಖಂಡಿತ. ಬಟ್ ಬಿಹಾರದ ಜನ ಅದಕ್ಕೆ ಸೊಪ್ಪಾಕಿಲ್ಲ. ಜನ ಅಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ದಾಖಲೆ ಸಮೇತ ಇಟ್ಟಿದ್ದೀವಿ. ಸ್ವಾಮಿ, ನೀವು ಇಟ್ಟಿದ್ರಿ, ಜನ ನಾನು ಅದನ್ನ ನೋಡಿ ಸುಪ್ರೀಂ ಕೋರ್ಟಿಗೂ ಹೋಗಿದ್ದೀವಿ. ದರ್ಶನ್ ನೀವು ಜನರ ಮುಂದೆ ಇಟ್ರಿ, ಚುನಾವಣಾ ಆಯೋಗ ಅಕ್ರಮ ಮಾಡಿದೆ, ಬೇಕಾದವ್ರನ್ನ ಇಟ್ಕೊಂಡಿದೆ, ಡಿಲೀಟ್ ಮಾಡಿದೆ ಅಂತ ನೀವು ಜನರ ಮುಂದೆ ಇಟ್ರಿ ತಾನೆ ಎಲ್ಲ. ಇವಾಗ ಏನ್ ನೀವು ಇಲ್ಲಿ ಭಾಷಣ ಹೊಡಿತಿದ್ರಿ, ಇದೇ ಭಾಷಣ ಅಲ್ಲಿ ಹೊಡೆದ್ರಿ ತಾನೆ. ಒಂದ್ ನಿಮಿಷ ಜನರ ಮುಂದೆ ಇಟ್ರಿ ತಾನೆ. ಜನ ನಿಮ್ಮ ಮಾತನ್ನ ನಂಬಿದ್ದರೆ ಅಲ್ಲಿ ನಿಮ್ಮನ್ನೇ ಗೆಲ್ಲಿಸ್ತಾ ಇದ್ರು. ಜನ ನಿಮ್ಮ ಮಾತನ್ನ ಅಲ್ಲಿ ನಂಬಲಿಲ್ಲ. 64 ಲಕ್ಷ ವೋಟ್ ಮೈನಸ್ ಆಗಿದೆ ಅನ್ನುವಂತ ಸತ್ಯಾಂಶವನ್ನೇ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಎಂಪಿ ಚುನಾವಣೆಯಲ್ಲಿ 38 ಸೀಟು ಮಹಾರಾಷ್ಟ್ರ ಅಂತ, ಆಮೇಲೆ ಕಿಚಡಿ ಸರ್ಕಾರ ಮಾಡಿಲ್ವಾ? ಆಯ್ತು, ಓಕೆ. ಯದುಕುಮಾರ್ ಅವರು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಅವ್ರದ್ದು ಈಗ ರಿಪ್ಲೈ ನೀವೇನ್ ಕೊಡೋದು ಬೇಡ. ನೀವಿವತ್ತು ಬಂದಿರೋದು ಈ ಅಂಕಿಅಂಶಗಳ ಬಗ್ಗೆ ಮಾತಾಡಕ್ಕೆ. ನೀವು ಹೇಳಿ, ಯಾವ ಸಾಧನೆಯ ಆಧಾರದ ಮೇಲೆ ಜನ ಮತ್ತೆ ಮೋದಿ ಅವರಿಗೆ ಅಥವಾ NDA ಮೈತ್ರಿಕೂಟಕ್ಕೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ? ಮೊದಲನೇ ಸಾಧನೆ ಅಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯವಾದ ಸ್ಥಿರತೆ ಇರುವಂತದ್ದು. ಯಾಕಂದ್ರೆ ಇನ್ ಸ್ಪೈಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಷರ್ಸ್, ಜಿಯೋ ಪೊಲಿಟಿಕ್ಸ್ ನಡೀತಾ ಇರುವಂತದ್ದು, ಅದು ಟ್ರಂಪ್ನ ಸುಂಕಾಸ್ತ್ರ ಆಗಿರ್ಬೋದು, ಬಾಂಗ್ಲಾದೇಶ್ ವಿಚಾರ ಆಗಿರ್ಬೋದು, ಅದೆಲ್ಲ ನಿಮಗೆ ಮೈನಸ್ ಆಗ್ಬೇಕಾಗಿತ್ತು ಟು ಬಿ ಫ್ರಾಂಕ್. ಯಾಕೆ ಅಂತಂದ್ರೆ ಅಂತಾರಾಷ್ಟ್ರೀಯವಾಗಿ ಹಲವಾರು ವಿಷಯಗಳಲ್ಲಿ ಮೋದಿ ಅವ್ರಿಗೆ ಹಿನ್ನಡೆ ಆಯ್ತು. ಅದು ಟ್ಯಾರಿಫ್ ವಿಷಯ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಇದು ಮೋದಿ ಅವರಿಗೆ ಬ್ಯಾಕ್ ಫೈರ್ ಆಗ್ಬೇಕಾಗಿತ್ತು. ನಿಜವಾದ ಇಶ್ಯೂಸ್ಗಳನ್ನೇ ಜನ ಅದನ್ನ ನಿರ್ವಹಿಸಿದಂತ ರೀತಿ ಆಗ್ಬೋದು, ಟ್ಯಾರಿಫ್ ಏನ್ ಕ್ಯಾನ್ಸಲ್ ನಿರ್ವಹಿಸಿದಂತ ರೀತಿ ಆಗ್ಬೋದು. ಏನ್ ನಿರ್ವಹಿಸಿದ್ರೆ ಹೇಳಿ ಮೇಡಮ್? ಇವಾಗ 2 ದಿನದಿಂದ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ ನ ಯೂಸ್ ಮಾಡಿ. 27ನೇ ತಾರೀಕು ಅಮೆರಿಕದ ವಿರುದ್ಧ ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತದ ಮದರ್ ಆಫ್ ಆಲ್ ಡೀಡ್ಸ್ ಆಗಿದ್ದಂತದ್ದು. ಅದನ್ನು ಕೇಳಬೇಕಾಗುತ್ತಲ್ಲ ಮೇಡಮ್. ಆಪರೇಷನ್ ಸಿಂಧೂರವನ್ನು ಕೂಡ ಟ್ರಂಪ್ ಹೈಜಾಕ್ ಮಾಡಿದ್ರು ಮೇಡಮ್. ಆಪರೇಷನ್ ಸಿಂಧೂರವನ್ನ ಟ್ರಂಪ್ ಹೈಜಾಕ್ ಮಾಡಿದ್ರು. ಟ್ಯಾರಿಫ್ ವಿಚಾರದಲ್ಲಿ ಭಾರತದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಆದರೆ ಇಲ್ಲಿಯವರೆಗೆ ನಿಮ್ಮ ಹತ್ರ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗಿಲ್ಲ. ಅದರ್ವೈಸ್ ನಾವು ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ನಾವು ನಮ್ಮ ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಇಲ್ಲಾಗಲಿಲ್ಲ ಅಂದರೆ ಅಲ್ಲಿ ಅಂತ ಹೇಳ್ತಿದ್ರಿ ಹೊರತು ಅಲ್ಲಿ ಆಗಿರೋ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಲ್ಲ. ವೇರ್ ಆಸ್ ಇಷ್ಟಾದರೂ ಕೂಡ ಜನ ಮತ್ತೆ ಮೋದಿ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ದಟ್ ಐ ವಿಲ್ ಅಗ್ರಿ. ಯಾಕೆ ಇವಾಗ ನಾನು ಉತ್ತರ ಕೊಡ್ಬೋದಾ ಮೇಡಮ್? ಪ್ಲೀಸ್. ಯಾಕೆಂದ್ರೆ ನಂಬಿಕೆ, ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ, ಮತ್ತೆ ಈ ಎಲ್ಲಾ ಒಂದು ಬೇರೆ ವಾತಾವರಣಗಳನ್ನು ಕೂಡ ಭಾರತ ನಡೆದುಕೊಂಡಂತ ರೀತಿ ಆಗಿರ್ಬೋದು. ನೀವು ಹೇಳಿದಂಥದ್ದು ಅಮೆರಿಕ ಎಷ್ಟೇ ಸುಂಕಾಸ್ತ್ರ ಆದ್ರೂ ಕೂಡ ಅದಕ್ಕೆ ಬಗ್ಗದೆ ಇವತ್ತು ಯುರೋಪಿಯನ್ ಯೂನಿಯನ್ ಮದರ್ ಆಫ್ ಆಲ್ ಡೀಡ್ಸ್ ಆಗಿರುವಂಥದ್ದು ಭಾರತದ ಉತ್ಪನ್ನಗಳಿಗೆ ಇನ್ನೊಂದು ಮಾರ್ಕೆಟೇ ತಂದಿದ್ದಂಥದ್ದು. ಇಟ್ಸ್ ಅ ಬಿಗರ್ ಥಿಂಗ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಮೊಬೈಲಿಟಿ ಸೆಕ್ಟರ್ಸ್ ಆಗ್ಬೋದು, ಡಿಫೆನ್ಸ್ ಡೀಲ್ಸ್ ಆಗ್ಬೋದು. ದಟ್ಸ್ ಅ ಬಿಗರ್ ಒನ್. ಅದು ಕಾನ್ಫಿಡೆನ್ಸ್ ಜನರಲ್ಲಿ ಇರುವಂಥದ್ದು. ಆಮೇಲೆ ಯಾಕೆ
ಹೆಚ್ಚಾಯ್ತು ಅಂತಂದ್ರೆ ಪ್ರತಿಪಕ್ಷದ ನಾಯಕರಾಗಿರೋರು ಉಪರಾಷ್ಟ್ರಪತಿ ಅವರ ಸ್ವೇರಿಂಗ್ ಇನ್ ಸೆರೆಮನಿಗೆ ಬರಲ್ಲ, ಬೀಟಿಂಗ್ ದ ರೆಟ್ರಿಕ್ ಸೆರೆಮನಿಗೆ ಬರಲ್ಲ, ಭಾರತವನ್ನು ಡೆಡ್ ಎಕಾನಮಿ ಅಂತ ಹೋಗಿ ವಿದೇಶದಲ್ಲಿ ಅಂತ ಕೇಳುವಂಥದ್ದು. ಅಂದ್ರೆ ಇದನ್ನು ಪ್ಲಸ್ ಅಂದ್ರೆ ಜನ ದೇಶದ ಬಗ್ಗೆ ಯಾರ ಬಗ್ಗೆ ದೇಶದ ಬಗ್ಗೆ ಒಲವಿಂತವ್ರು ಆಪೋಸಿಷನ್ ಲೀಡರ್ ಅಂತವ್ರಿಗೆ ದೇಶದ ಬಗ್ಗೆನೂ ಒಂದು ಇದಿರ್ಬೇಕಲ್ವಾ. ನಿನ್ನ ದೇಶದ ಬಗ್ಗೆ ನೀನು ರೆಪ್ರೆಸೆಂಟ್ ಮಾಡೋ ದೇಶದ ಬಗ್ಗೆ ಹೊರ ದೇಶದಲ್ಲಿ ಹೋಗಿ ನೀನು ದೇಶದ ಡೆಮೋಕ್ರಸಿ ಬಗ್ಗೆ ಮಾತಾಡೋದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಬೇಕಾದಾಗ ಜನ ಏನ್ ತಿಳ್ಕೊಂತಾರೆ ಮೇಡಮ್? ಜನ ತಿಳ್ಕೊಳ್ಳುವಂಥದ್ದು ಎಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ, ಯಾರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇದೆ, ಯಾರು ಮುನ್ನಡೆಸಬಲ್ಲರು, ಯಾರಿಗೆ ನಾಯಕತ್ವದ ಗುಣ ಇದೆ, ಮತ್ತೆ ಯಾರು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂತಾರೆ. ಬಿಕಾಸ್ ಮೋದಿ ಅವರ ಸಾಧನೆ, ಇಟ್ಸ್ ಬಿಕಾಸ್ ಆಫ್ ಅಪೋಸಿಷನ್ ಫೇಲಿಯರ್. ಅಪೋಸಿಷನ್ ಫೇಲಿಯರ್ ಅಂದ್ರೆ ಅವ್ರು ಅದನ್ನ ಮನಗಾಣಬೇಕು. ಒಂದು ಉತ್ತಮ ಒಂದು ನಿಮಿಷ, ನೀವು ನಿಮ್ಮ ಪಾಯಿಂಟ್ ನಾನು ಅರ್ಥ ಮಾಡ್ಕೊಂಡೆ ಯದುಕುಮಾರ್ ಅವರೇ. ಒಂದು ಉತ್ತಮ ಆಡಳಿತ, ಒಂದು ಸರ್ಕಾರ ಮಾಡಿದಂತಹ ಸಾಧನೆಗಳು ಮತ್ತು ಮೋದಿ ಅವರ ಕಾರ್ಯಕ್ರಮಗಳು ಅಲ್ಲ ಇವತ್ತು ಮೋದಿ ಅವರನ್ನ ಅಥವಾ ಆ ಸರ್ಕಾರವನ್ನ ಪಾಪ್ಯುಲರ್ ಆಗಿಟ್ಟಿರೋದು. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಸ್, ರಾಹುಲ್ ಗಾಂಧಿ ಜೆಸ್ಚರ್, ರಾಹುಲ್ ಗಾಂಧಿ ಸ್ಪೀಚ್, ಟೋಟಲಿ ರಾಹುಲ್ ಗಾಂಧಿ. ಅಂದ್ರೆ ಇಟ್ಸ್ ನಾಟ್ ಅ ಪಾಸಿಟಿವ್ ರಿಮಾರ್ಕ್, ಇಟ್ಸ್ ಅ ನೆಗೆಟಿವ್ ರಿಮಾರ್ಕ್ ಅಷ್ಟೇ. ನೆಗೆಟಿವಿಟಿ ಆಫ್ ಅಪೋಸಿಷನ್ ಲೀಡರ್ದು ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಇರಬೇಕಾಗಿರೋದು ಅಂತೂ ಅದೆಲ್ಲ ಡಿಸ್ಟ್ರಕ್ಟಿವ್ ಆಗಿರುವಂತದ್ದು. ರಾಹುಲ್ ಗಾಂಧಿ ಇಸ್ ಅ ಪಂಚಿಂಗ್ ಬ್ಯಾಗ್ ಅಷ್ಟೇ ನಿಮ್ಗೆ ಮೇಡಮ್. ಅದು ಅವ್ರ ಪಕ್ಷದ ಅವ್ರನ್ನ ಕೇಳಬೇಕಾಗತ್ತೆ. ಯಾಕಂದ್ರೆ ನಾನ್ ಇಶ್ಯೂಸ್ ಮಾಡ್ಕೊಂಡು ಇಡೀ ದೇಶಾದ್ಯಂತ ಹೋರಾಡಿ ಯಾವ್ದು ಎಲೆಕ್ಷನ್ಸ್ ಆಗಿತ್ತು, ಅದು ಮಹಾರಾಷ್ಟ್ರ ಆಗ್ಬೋದು, ಬಿಹಾರ ಆಗ್ಬೋದು, ನಡೆದಿದಂತದ್ದು ಇದೆ. ಸೊ ಇಟ್ ಈಸ್ ಅ ಫೇಲಿಯರ್ ಆಫ್ ದ ಅಪೋಸಿಷನ್. ಇಶ್ಯೂಸ್ ಅನ್ನ ಜನರ ಮುಂದೆ ತೆಗೆದುಕೊಂಡು ಹೋಗೋದಲ್ಲಿ ಅಪೋಸಿಷನ್ ಫೇಲಿಯರ್ ಆಗಿದೆ. ಸ್ಟ್ರಾಂಗ್ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ ಜಿ. ನಾನ್ ಇಶ್ಯೂಸ್ ಅನ್ನ ತೆಗೆದುಕೊಂಡು ಹೋಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಜನ ಕಿಮ್ಮತ್ ಕೊಟ್ಟಿಲ್ಲ ಅಷ್ಟೇ. ಎಸ್ ಮಹೇಶ್ ಗೌಡ್ರು. ರಾಧಾ ಮೇಡಮ್, ಇವತ್ತೇನು 20 ತಿಂಗಳ ಅವಧಿಯಲ್ಲಿ ಈ ದೇಶದ ಜನ 1.25 ಲಕ್ಷ ಜನ ಇವತ್ತೇನು ಶೇಕಡವಾರು ಪ್ರಶಸ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ಸುಮಾರು 10 ಕೋಟಿ ಜನರನ್ನ ಕಾನ್ಸ್ಟೆಂಟ್ ಆಗಿ ಹಿಂಗೆ ಮುಂದಕ್ಕೆ ಹೋಗುತ್ತೆ ಅಂತ ತಿಳ್ಕೊಬೇಡಿ ಮಹೇಶ್ ಗೌಡ್ರೆ. ಆಸ್ ಇಫ್ ನಾವು ಮುಂದಕ್ಕೆ ಈಗ ಇವರು ಇಂಡಿಯಾ ಟುಡೇ ಅವರು ಆಗಸ್ಟ್ 15ಕ್ಕೆ ಸರ್ವೆ ಮಾಡಿದ್ರು, ಈಗ ಜನವರಿ 26ಕ್ಕೆ ಸರ್ವೆ ಮಾಡ್ತಾರೆ ಪ್ರತಿ ವರ್ಷ. ಸೊ ಮುಂದಿನ ದಿನಗಳಲ್ಲಿ ಇದೇ ರಾಹುಲ್ ಗಾಂಧಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ರಾಹುಲ್ ಗಾಂಧಿ ಸರಿ ಇಲ್ಲ, ಇರೋದೊಬ್ಬನೇ ನಾಯಕ, ಅದು ಮೋದಿ ಅವರು ಅಂತಾನೆ ಜನ ಅದೇ ಮೂಡಲ್ಲೇ ಮುಂದಕ್ಕೆ ಹೋಗಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅಲ್ಲ, ಅದು ಗೊತ್ತಿದೆ. ನಿಮ್ಮ ಒಂದು ಇದಕ್ಕೆ ಗಮನಕ್ಕೆ ತರ್ತಾನೆ, ಈ ಮೂಡ್ ಆಫ್ ದಿ ನೇಷನ್ ಅನ್ನೋದು ಬದಲು ಮೂಡ್ ಆಫ್ ದಿ ಸ್ಟೇಟ್. ರಾಜ್ಯದಲ್ಲಿ ಚುನಾವಣೆ ಕಾವು ಜೋರಾಗಿದೆ, ಇದ್ರ ಬಗ್ಗೆನೂ ಕೊಟ್ಬಿಟ್ರೆ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಅವ್ರು ಮಾಡೋದ್ ಬದಲು ನೀವೇ ಮಾಡಿ ಮುಂದಿನ ದಿನಗಳಲ್ಲಿ. ಒಂದು ದ ಸೆಕೆಂಡ್ ಪಾರ್ಟ್ ಇಸ್ 20 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಬಂದಿಲ್ಲ. ಡ್ಯಾಡಿ ಅಲ್ಲೇ ಇದ್ದಾರೆ. ಅಲ್ಲೇ ಇರ್ಲಿ, ಸಂತೋಷ, ಅವ್ರು ಅಲ್ಲೇ ಇರ್ಬೇಕು. ಯಾಕೆಂದ್ರೆ 10 ಸಂತೋಷ ಪಟ್ಟಿದ್ದೀವಿ. ಮೋದಿಜಿ ಅವರ 10 ದಶಭುಜಗಳಲ್ಲಿ ನಾವು ಒಂದು ಭುಜ ಅನ್ನೋದಕ್ಕೆ ತುಂಬಾ ಸಂತೋಷ ಪಟ್ಟಿದ್ದೀವಿ. ಇವತ್ತೇನು 20 ತಿಂಗಳ ಅವಧಿಯಲ್ಲಿ SIR ಇರ್ಬೋದು, GST ಸ್ಲ್ಯಾಬ್ ಇರ್ಬೋದು, ಅಥವಾ ನೀವೇ ಹೇಳ್ದಂಗೆ ಟ್ಯಾಕ್ಸ್ ಇರ್ಬೋದು, ಏನ್ ಇವತ್ತು ನೋಡಿ GST ಸ್ಲ್ಯಾಬ್ ಅಲ್ಲಿ ಅನೇಕ ಬದಲಾವಣೆಗಳನ್ನ ತಂದು